ಕಾಕ್ರೋಚ್ ಜನತಾ ಪಾರ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿರುವ ಜಿರಳೆ ಪಕ್ಷದ ಅಸಲಿ ಕತೆ. ಸುಪ್ರೀಂ ಕೋರ್ಟ್ ಪ್ರಧಾನ ನ್ಯಾಯಮೂರ್ತಿಗಳ ಕಾಕ್ರೋಚ್ ವ್ಯಾಖ್ಯಾನವನ್ನು ವಿರೋಧಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಂಗ್ಯವಾಗಿ ಹುಟ್ಟುಹಾಕಲಾಗಿರುವ ಹೊಸ ರಾಜಕೀಯ ಪಕ್ಷವೊಂದು ದೇಶಾದ್ಯಂತ ಭಾರಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಕೇವಲ 96 ಗಂಟೆಗಳಲ್ಲಿ ಇನ್ಸ್ಟಾಗ್ರಾಂನಲ್ಲಿ ಬರೋಬ್ಬರಿ 1 ಕೋಟಿಗಿಂತಲೂ ಹೆಚ್ಚು ಫಾಲೋವರ್ಸ್ಗಳನ್ನು ಹೊಂದುವ ಮೂಲಕ ಈ ಪಕ್ಷ ಇಂಟರ್ನೆಟ್ನಲ್ಲಿ ಹೊಸ ಟ್ರೆಂಡ್ ಸೃಷ್ಟಿಸಿದೆ. ಈ ವಿಭಿನ್ನ ಆನ್ಲೈನ್ ಪಕ್ಷದ ಹೆಸರೇ ಕಾಕ್ರೋಚ್ ಜನತಾ ಪಾರ್ಟಿ, ಸಿಜೆಪಿ, ಜಿರಳೆ ಜನತಾ ಪಕ್ಷ. ಏನಿದು ಪಕ್ಷ? ಸಂಸ್ಥಾಪಕರು ಯಾರು? ಅಮೆರಿಕದ ಬೋಸ್ಟನ್ ಯೂನಿವರ್ಸಿಟಿಯಲ್ಲಿ ರಿಪಬ್ಲಿಕ್ ರಿಲೇಷನ್ ನಲ್ಲಿ ಮಾಸ್ಟರ್ ಮಾಡುತ್ತಿರುವ 30 ವರ್ಷದ ಭಾರತೀಯ ವಿದ್ಯಾರ್ಥಿ ಅಭಿಜಿತ್ ದೀಪ್ಕೆ ಎಂಬುವರು ಮೇ 14ರಂದು ಈ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಸ್ಥಾಪಿಸಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಕ್ಯಾನ್ವಾ ಡಿಸೈನ್ಗಳ ಸಹಾಯದಿಂದ ರಾತ್ರೋರಾತ್ರಿ ಈ ಆನ್ಲೈನ್ ಪಕ್ಷವನ್ನು ಸಿದ್ಧಪಡಿಸಲಾಗಿದೆ. ಸೆಕ್ಯುಲರ್, ಸೋಷಲಿಸ್ಟ್, ಡೆಮೊಕ್ರೆಟಿಕ್ ಮತ್ತು ಸೋಮಾರಿತನ ಎಂಬುದು ಈ ಪಕ್ಷದ ಪ್ರಮುಖ ಘೋಷಣೆಯಾಗಿದೆ. ದೇಶದ ನಿರುದ್ಯೋಗಿ ಯುವಜನತೆಯ ಆಕ್ರೋಶವನ್ನು ಧ್ವನಿಸುವುದು ಹಾಗೂ ಸಾರ್ವಜನಿಕರ ತೆರಿಗೆ ಹಣ ಎಲ್ಲೆಲ್ಲಿ ಲೂಟಿಯಾಗುತ್ತಿದೆ ಎಂದು ವ್ಯವಸ್ಥೆಯನ್ನು ಪ್ರಶ್ನಿಸುವುದೇ ಈ ಪಕ್ಷದ ಮೂಲ ಉದ್ದೇಶವಾಗಿದೆ. ಈ ಪಕ್ಷಕ್ಕೆ ತನ್ನದೇ ಆದ ಪ್ರತ್ಯೇಕ ವೆಬ್ಸೈಟ್ ಮತ್ತು 5 ಸೂತ್ರಗಳ ಪ್ರಣಾಳಿಕೆ ಕೂಡ ಇದೆ. ಪಕ್ಷದ ಉದಯಕ್ಕೆ ಕಾರಣವೇನು? ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಪ್ರಧಾನ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ನೀಡಿದ್ದ ವಿವಾದಾತ್ಮಕ ಹೇಳಿಕೆಯ ಹಿನ್ನೆಲೆಯಲ್ಲಿ ಈ ಪಕ್ಷ ಅಸ್ತಿತ್ವಕ್ಕೆ ಬಂದಿದೆ. ದೇಶದ ನಿರುದ್ಯೋಗಿಗಳು ಸೋಮಾರಿಗಳಂತೆ, ಜಿರಳೆಗಳಂತೆ, ಪರಾವಲಂಬಿಗಳಂತೆ ತಯಾರಾಗುತ್ತಿದ್ದಾರೆ. ಇವರು ಜರ್ನಲಿಸ್ಟ್ಗಳು, ವಕೀಲರು ಮತ್ತು ಆರ್ಟಿಐ ಕಾರ್ಯಕರ್ತರ ಹೆಸರಿನಲ್ಲಿ ಇಡೀ ವ್ಯವಸ್ಥೆಯ ಮೇಲೆ ದಾಳಿ ಮಾಡುತ್ತಿದ್ದಾರೆ ಎಂದು ಸಿಜೆಐ ಅವರು ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಇದನ್ನೇ ವ್ಯಂಗ್ಯವಾಗಿ ಪ್ರತಿಭಟಿಸಲು ಅಭಿಜಿತ್ ಈ ಪಕ್ಷವನ್ನು ಸ್ಥಾಪಿಸಿದ್ದಾರೆ. ಪಕ್ಷ ಸೇರಲು ಇರುವ ವಿಚಿತ್ರ ಅರ್ಹತೆಗಳು. ಸಿಜೆಪಿ ಪಕ್ಷದ ಸದಸ್ಯರಾಗಲು ಕೆಲವು ವಿಲಕ್ಷಣ ಅರ್ಹತೆಗಳನ್ನು ನಿಗದಿಪಡಿಸಲಾಗಿದೆ. ಉದ್ಯೋಗ ಇಲ್ಲದಿರುವುದು, ಸೋಮಾರಿತನ ಹೊಂದಿರಬೇಕು, ಕೇವಲ ದೈಹಿಕವಾಗಿ ಮಾತ್ರ, ಮಾನಸಿಕವಾಗಿ ಅಲ್ಲ. ದಿನದಲ್ಲಿ ಕನಿಷ್ಠ 11 ಗಂಟೆಗಳ ಕಾಲ ಆನ್ಲೈನ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅಂಟಿಕೊಂಡಿರಬೇಕು. ಪ್ರಸ್ತುತ ವ್ಯವಸ್ಥೆಯ ಮೇಲಿರುವ ಆಕ್ರೋಶವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅತಿ ಅದ್ಭುತವಾಗಿ ಹೊರಹಾಕುವ ಕೌಶಲ್ಯ ಹೊಂದಿರಬೇಕು. ಸಂಚಲನ ಮೂಡಿಸಿದೆ ಈ ಪಕ್ಷದ 5 ಪ್ರಣಾಳಿಕೆ. ಅಧಿಕಾರ ಅವಧಿ ಮುಗಿಸಿ ನಿವೃತ್ತರಾಗುವ ಯಾವುದೇ ಸುಪ್ರೀಂ ಕೋರ್ಟ್ ಪ್ರಧಾನ ನ್ಯಾಯಮೂರ್ತಿಗಳಿಗೂ ರಾಜ್ಯಸಭಾ ಸದಸ್ಯತ್ವ ಉಡುಗೊರೆಯನ್ನು ನೀಡಲಾಗುವುದಿಲ್ಲ. ದೇಶದ ಅರ್ಹ ಮತದಾರರೊಬ್ಬರ ತಾಂತ್ರಿಕ ಕಾರಣದಿಂದ ಮತದಾನ ಹಕ್ಕನ್ನು ಕಳೆದುಕೊಂಡರೆ ಅದಕ್ಕೆ ನೇರ ಹೊಣೆಯಾಗಿಸಿ ಮುಖ್ಯ ಚುನಾವಣಾ ಆಯುಕ್ತರನ್ನು ಕಠಿಣ UAPA ಕಾಯ್ದೆಯಡಿ ಬಂಧಿಸಿ ತನಿಖೆ ನಡೆಸಲಾಗುವುದು. ಪಾರ್ಲಿಮೆಂಟ್ ಸೀಟುಗಳ ಸಂಖ್ಯೆಯನ್ನು ಹೆಚ್ಚಿಸದೆಯೇ 50% ಸೀಟುಗಳನ್ನು ಹಾಗೂ ಕೇಂದ್ರ ಸಚಿವ ಸಂಪುಟದ ಅರ್ಧದಷ್ಟು ಹುದ್ದೆಗಳನ್ನು ಮಹಿಳೆಯರಿಗೆ ಕಡ್ಡಾಯವಾಗಿ ಮೀಸಲು ಇಡಲಾಗುವುದು. ಅದಾನಿ ಮತ್ತು ಅಂಬಾನಿ ಸಮೂಹಕ್ಕೆ ಸೇರಿದ ಎಲ್ಲ ಮಾಧ್ಯಮ ಸಂಸ್ಥೆಗಳ ಲೈಸೆನ್ಸ್ಗಳನ್ನು ರದ್ದುಗೊಳಿಸಲಾಗುವುದು. ಮೋದಿ ಮೀಡಿಯಾದ ಆಂಕರ್ಗಳ ಬ್ಯಾಂಕ್ ಖಾತೆಗಳ ತನಿಖೆ ನಡೆಸಿ ದೇಶದಲ್ಲಿ ನಿಜವಾದ ಸ್ವತಂತ್ರ ಮಾಧ್ಯಮಗಳು ಕಾರ್ಯನಿರ್ವಹಿಸಲು ದಾರಿ ಮಾಡಿಕೊಡಲಾಗುವುದು. ಪಕ್ಷಾಂತರ ಮಾಡುವ ಯಾವುದೇ ಸಂಸದ ಅಥವಾ ಶಾಸಕ ಮುಂದಿನ 20 ವರ್ಷಗಳ ಕಾಲ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ಕಟ್ಟುನಿಟ್ಟಿನ ನಿಷೇಧ ಹೇರಲಾಗುವುದು. ಈ ವ್ಯಂಗ್ಯ ಪಕ್ಷದ ಕುರಿತು ದೇಶದ ಪ್ರಮುಖ ರಾಜಕಾರಣಿಗಳು ಕೂಡ ರಸವತ್ತಾಗಿ ಪ್ರತಿಕ್ರಿಯಿಸಿದ್ದಾರೆ. ಟಿಎಂಸಿ ಸಂಸದೆ ಮೆಹುವಾ ಮೊಯ್ತ್ರಾ ಅವರು, ನನ್ನ ಮೇಲೆ ಆಂಟಿ ನ್ಯಾಷನಲ್ ಎಂಬ ಮುದ್ರೆ ಇದೆ, ನಾನು ನಿಮ್ಮ ಪಕ್ಷ ಸೇರಬಹುದೇ ಎಂದು ಟ್ವೀಟ್ ಮಾಡಿದ್ದರು. ಅದಕ್ಕೆ ಸಿಜೆಪಿ ಪಕ್ಷವು ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡುವ ನಿಮಗೆ ನಮ್ಮ ಪಕ್ಷಕ್ಕೆ ಆತ್ಮೀಯ ಸ್ವಾಗತ ಎಂದು ಉತ್ತರಿಸಿದೆ. ಟಿಎಂಸಿಯ ಮತ್ತೊಬ್ಬ ಸಂಸದ ಹಾಗೂ ಮಾಜಿ ಕ್ರಿಕೆಟಿಗ ಕೀರ್ತಿ ಆಜಾದ್ ಅವರು ಪಕ್ಷದ ಅರ್ಹತೆ ಬಗ್ಗೆ ಕೇಳಿದಾಗ 1983ರ ವಿಶ್ವಕಪ್ ಗೆದ್ದಿರುವುದಕ್ಕಿಂತ ದೊಡ್ಡ ಅರ್ಹತೆ ಬೇರೇನಿದೆ ಎಂದು ಸಿಜೆಪಿ ಹೇಳಿದೆ. ಸಾಮಾಜಿಕ ಕಾರ್ಯಕರ್ತೆ ಅಂಜಲಿ ಭಾರದ್ವಾಜ್ ಅವರು, ಈ ಪಕ್ಷ RTI ವ್ಯಾಪ್ತಿಗೆ ಒಳಪಡಬೇಕು ಮತ್ತು ಯಾವುದೇ ರಹಸ್ಯ ಕಾಕ್ರೋಚ್ ಶೇರ್ಸ್ ಫಂಡ್ ಮೂಲಕ ದೇಣಿಗೆ ಪಡೆಯಬಾರದು ಎಂದು ಸಲಹೆ ನೀಡಿದ್ದು, ಅದನ್ನು ಪಕ್ಷ ತನ್ನ ಪ್ರಣಾಳಿಕೆ ಸೇರಿಕೊಂಡಿದೆ. ಈಗಾಗಲೇ ಕಣಕ್ಕಿಳಿದ ಕಾರ್ಯಕರ್ತರು ದೆಹಲಿಯ ಕಸದಿಂದ ಕಲುಷಿತಗೊಂಡಿರುವ ಯಮುನಾ ನದಿಯ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಇತ್ತೀಚೆಗೆ ಕೆಲವು ಯುವಕರು ಸ್ವಚ್ಛಗೊಳಿಸುತ್ತಿರುವುದು ಕಂಡುಬಂದಿದೆ. ಆಶ್ಚರ್ಯಕರ ಸಂಗತಿ ಎಂದರೆ ಆ ಯುವಕರು ಧರಿಸಿದ್ದ ಟಿ ಶರ್ಟ್ಗಳ ಮೇಲೆ ಜಿರಳೆ ಗುರುತಿನ ಪೋಸ್ಟರ್ಗಳಿದ್ದವು. ಇದನ್ನು ನೋಡಿದ ನೆಟ್ಟಿಗರು, ಸಿಜೆಪಿ ಪಕ್ಷದ ಕಾರ್ಯಕರ್ತರು ಈಗಾಗಲೇ ಮೈದಾನಕ್ಕಿಳಿದು ಕೆಲಸ ಆರಂಭಿಸಿದ್ದೀರಾ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಮಾಡುತ್ತಿದ್ದಾರೆ. ಈ ಒಂದು ಪಕ್ಷ ಚುನಾವಣಾ ಆಯೋಗದಿಂದ ಅಧಿಕೃತವಾಗಿ ಮಾನ್ಯತೆ ಪಡೆದ ರಾಜಕೀಯ ಪಕ್ಷ ಅಲ್ಲದಿದ್ದರೂ ಕೂಡ ದೇಶದ ನಿರುದ್ಯೋಗಿ ಯುವಜನತೆಯ ಮನಸ್ಸಿನಲ್ಲಿರುವ ಆಕ್ರೋಶ ಮತ್ತು ವ್ಯವಸ್ಥೆಯ ಮೇಲಿರುವ ತೀವ್ರ ಅಸಮಾಧಾನವನ್ನು ಹೊರಹಾಕಲು ಡಿಜಿಟಲ್ ವೇದಿಕೆಯನ್ನು ಅತ್ಯಂತ ಜಾಣ್ಮೆಯಿಂದ ಬಳಸಿಕೊಳ್ಳುತ್ತಿದೆ ಎಂದು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಈ ಪಕ್ಷಗಳಿಗೆ ಯುವಜನರ ಬೆಂಬಲವನ್ನು ನೋಡುತ್ತಿದ್ದರೆ ಭಾರತದಲ್ಲಿ ಹೊಸ ಮಾದರಿಯ ಜನರೇಷನ್ Z ಯುವ ಚಳುವಳಿಯೊಂದು ಆರಂಭವಾಗಿದೆಯೇ ಎಂಬ ಚರ್ಚೆಗಳು ನೆಟ್ಟಿಗರ ವಲಯದಲ್ಲಿ ಮುನ್ನೆಲೆಗೆ ಬಂದಿವೆ.